ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಹಾಗೂ ಹೆಲ್ದಿ ಆಗಿರುವಂತಹ ರಸಮನ್ನು ಹೇಳಿಕೊಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ ತಗೊಂಡಿದ್ದೇನೆ. ಅದನ್ನು 15 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೇನೆ. ನಂತರ ಬೇಯಿಸಲಿಕ್ಕೆ ಇಡೋಣ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ 1 ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ. ಕುಕ್ಕರ್ನ ಮುಚ್ಚಳ ಹಾಕಿ ಬೇಯಿಸಲಿಕ್ಕೆ ಇಡೋಣ. ತೊಗರಿಬೇಳೆ ಚೆನ್ನಾಗಿ ಬೇಯಲು 5 ರಿಂದ 6 ವಿಸಿಲ್ಸ್ ಬೇಕಾಗ್ತದೆ. 6 ವಿಸಿಲ್ ಆಗಿದೆ. ಈಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈಗ ರಸಮನ್ನು ಬಾಯ್ಲ್ ಮಾಡಲಿಕ್ಕೆ ಇಡೋಣ. ನಾನು MTR ರಸಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಸುಮಾರು 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ಕುಕ್ಕಿಂಗ್ ರೆಸಿಪೀಸ್ ಹಾಗೂ ಕೆಲವು ಕುಕ್ಕಿಂಗ್ ಟಿಪ್ಸಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ರಸಮನ್ನು ಸ್ವಲ್ಪ ಹೆಲ್ದಿ ಮಾಡುವ ಉದ್ದೇಶದಿಂದ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಮನೆಯಲ್ಲಿ ನುಗ್ಗೆ ಸೊಪ್ಪು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರ ರಸಮನ್ನು ಕೆಳಗಿಳಿಸಿ ಸೈಡಿಗಿಡಿ. ಈಗ ಒಗ್ಗರಣೆಗೆ 1 ಟೀ ಸ್ಪೂನ್ ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೇನೆ. 2 ತುಂಡು ಒಣಮೆಣಸಿನಕಾಯಿ ಹಾಕಿಕೊಳ್ಳೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.